नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भा टीकाकृत्पादमध्यगा श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत्सं शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम हरि ओम। स्वस्त्यस्तु अषेढसन्मङ्गलानि सन्तु। श्लोकैक श्रवण पठन मात्र सकल कलिकल कल्मकल ना कलिमल कल्मट नाच पಟ್ಟುತ್ತದೆ। श्री व्यासराज चरित्र विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम राम हरे हरे। हरे कृष्णा
ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ದಿವಸ ವ್ಯಾಸರಾಯರ ಉತ್ತರಾರಾಧನೆ. ನಿನ್ನೆ ಅವರ ಚರಿತ್ರೆಯ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಶ್ರವಣ ಮಾಡಿದ್ದೆ. ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ ಈ ಕಡೆಯಲ್ಲಿ ಸಂಪೂರ್ಣ ವೇದಾಂತ ಸಾಮ್ರಾಜ್ಯವನ್ನು ಸಮರ್ಥ ರೀತಿಯಿಂದ ಆಳ್ತಾ ಸಕಲ ಪ್ರತಿವಾದಿಗಳ ಬಾಯನ್ನು ಮುಚ್ಚಿಸಿ ವಿಷ್ಣು ಸರ್ವೋತ್ತಮತ್ವೇ ಅತಿ ಶ್ರೇಷ್ಠವಾದದ್ದು, ಶಾಸ್ತ್ರ ಪುರಸ್ಸರವಾದದ್ದು, ಪ್ರಮಾಣ ಪುರಸ್ಸರವಾದದ್ದು ಅಂತೇಳಿ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಇನ್ನೊಂದು ಕಡೆಯಲ್ಲಿ ವಿಜಯನಗರದ ರಾಜನನ್ನು ರಕ್ಷಣೆ ಮಾಡಿ ಅವನು ಸರಿಯಾಗಿ ವೇಳೆಯಲ್ಲಿ ಪಟ್ಟಾಭಿಷೇಕವಾಗುವಂತೆ ನೋಡಿಕೊಳ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ. ಇನ್ನೊಂದು ಕಡೆಯಲ್ಲಿ ಸಂಪೂರ್ಣ ದಾಸ ಸಾಹಿತ್ಯಕ್ಕೆ ಸುವರ್ಣಯುಗವನ್ನು ತಂದುಕೊಡ್ತಕ್ಕಂತಹ ಮತ್ತೊಂದು ದೊಡ್ಡ ವಿಶೇಷವಾದ ಕ್ರಾಂತಿ. ನಾಲ್ಕನೆಯದಾಗಿ ಶಿಷ್ಯರ ಕಷ್ಟಗಳನ್ನು ಪರಿಹರಿಸ್ತಾ ಅನೇಕ ಪವಾಡಗಳ ಮುಖಾಂತರ ಶಿಷ್ಯರಲ್ಲಿ ಒಂದು ಥರದ ಆಸ್ತಿಕತೆಯನ್ನು, ಗುರುಗಳಲ್ಲಿ ಭಕ್ತಿಯನ್ನು ಹುಟ್ಟಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯ. ಈಗ ಒಂದೇ ಎರಡೇ 4-5 ಕಾರ್ಯಗಳನ್ನು ಸಮರ್ಥ ರೀತಿಯಿಂದ ನಡೆಸ್ತಕ್ಕಂಥ ವ್ಯಕ್ತಿ ವ್ಯಾಸರಾಯರು. ವಿಜಯನಗರದಲ್ಲಿ ತಮ್ಮ ಒಂದು ಸರ್ವಜ್ಞ ವಿದ್ಯಾಪೀಠ ಅಂತ ತಿಳ್ಕೊಂಡಂತ ಹೇಳಿ ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಸರ್ವಜ್ಞ ವಿದ್ಯಾಪೀಠದ ಹೆಸರನ್ನೇ ನಮ್ಮ ವಿದ್ಯಾಪೀಠಕ್ಕೆ ನಾವು ಹೆಸರಿಟ್ಟಿದ್ದೇವೆ. ಆ ಸರ್ವಜ್ಞ ವಿದ್ಯಾಪೀಠ ಅನೇಕ ದೇಶಗಳಿಂದ ಅನೇಕ ರೀತಿಯಾದಂಥ ವಿದ್ವಾಂಸರು ಒಂದು ಅಭ್ಯಾಸ ಮಾಡ್ತಾ ಇದ್ದಾರೆ. ನೈಯಾಯಿಕರು, ವೈಶೇಷಿಕರು, ಮೀಮಾಂಸಕರು ಪ್ರತಿಯೊಬ್ಬರು ಶರಣಾಗತರಾಗಿದ್ದಾರೆ. ಗ್ರಂಥದ ಅದ್ಭುತ ಪ್ರವಚನಗಳನ್ನು ಕೇಳಿ, ಪಾಠಗಳನ್ನು ಕೇಳಿ, ಅಭ್ಯಾಸ ಮಾಡಿ ಸಮಸ್ಯೆ ಪರಿಹರಿಸಿಕೊಂಡು ಜೀವನದಲ್ಲಿ ಧನ್ಯರಾಗಿದ್ದಾರೆ. ಆನಂತರ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭ ಪ್ರಹ್ಲಾದರಾಜನ ಅಂಶ. ಆದರೆ ಹೇಗೆ ಗುರುಗಳು ಶಿಷ್ಯನನ್ನು ಉದ್ಧಾರ ಮಾಡ್ತಾರೆ, ಸಂದರ್ಭ ಬಂದಾಗ ಗುರುಗಳನ್ನು ಶಿಷ್ಯರು ಉದ್ಧಾರ ಮಾಡತಕ್ಕಂಥ ಒಂದು ಸಂದರ್ಭ ನಾವು ಕಾಣಬಹುದು. ರಾಜನಿಗೆ ಗುರುಗಳು ನಾರದರು. ಈಗ ನಾರದರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಪುರಂದರಗಡ ಅಂತ ಊರಿನಲ್ಲಿ ಅಂತೇಳಿ ಅವತರಿಸಿ ನವಕೋಟಿ ನಾರಾಯಣ ಅಂತಿಕೊಂಡಂತನ್ನು ಸಂಪತ್ತಿಯನ್ನು ಗಳಿಸಿ ರಾಜರಿಗೆ ಕೃಷ್ಣದೇವರಾಯನಿಗೆ ಯುದ್ಧದ ಕಾಲದಲ್ಲಿ ಸಾಲ ಕೊಡ್ತಕ್ಕಂಥ ಅದ್ಭುತ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ. ಆದರೆ
ಅವರು ಇದಕ್ಕಾಗಿ ಹುಟ್ಟಿದವರಲ್ಲ. ಅವರ ಉದ್ದೇಶವೇ ಬೇರೆ ಇರ್ತದೆ. ಎಲ್ಲಿ ಯಾವ ಜೀವನದ ಬದಲಾವಣೆ ಆಗ್ತದೆ, ಟರ್ನಿಂಗ್ ಪಾಯಿಂಟ್ ಅಂತಂತಾರಲ್ಲ, ಅದು ಹೇಳಲಿಕ್ಕಾಗೋದಿಲ್ಲ. ಆ ರೀತಿಯಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಪರಮಾತ್ಮ ನನ್ನ ಗುರುಗಳಾದ ನಾರದರ ಸಂಸಾರದಲ್ಲಿ ಸೆರಗು ಬಿದ್ದಿದ್ದಾರೆ, ಉದ್ಧರಿಸುವಂತೇಳಿ. ಕಕ್ಷೆಯಲ್ಲಿ ನಾರದರು ಶ್ರೇಷ್ಠರು. ಪರಮಾತ್ಮ ತಾನು ಆ ನಾಯಕನ ಹತ್ತಿರ ಹೋಗಿ ಮಗನಿಗೆ ಉಪನಯನಕ್ಕೆ ಹಣ ಕೊಡು ಅಂತ ತಿಳ್ಕೊಂಡಂತೇಳಿ, ಆ ನಂತರ ಸರಸ್ವತಿ ಬಾಯಿಯಿಂದ ಮೂಗುತಿಯನ್ನು ತೆಗೆದುಕೊಂಡು ಇವನಿಗೆ ಕೊಟ್ಟು ಮನೆಗೆ ಹೋಗಿ ಎಲ್ಲಿಯೂ ಮತ್ತೊಂದನ್ನು ನೋಡಿ ಇಲ್ಲಿ ಮಾಯವಾದದ್ದನ್ನು ಕಂಡು ಆ ನಾಯಕನ ಮನಸ್ಸು ಪೂರ್ತಿ ಬದಲಾಗಿದೆ. ಬೇಡ, ಈ ಐಹಿಕವಾಗಿರ್ತಕ್ಕಂಥ ಸುಖ ಬೇಕಾಗಿಲ್ಲ, ಇದು ಒಂದು ದಿವಸ ಹೊರಟೋಗ್ತದೆ, ಇದೆಲ್ಲವನ್ನು ನಾವು ಬಿಟ್ಟು ಹೋಗಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋದನ್ನು ನಿರ್ಧಾರ ಮಾಡಿ ತನಗೆ ಈ ಮಾರ್ಗಕ್ಕೆ ತೆಗೆದುಕೊಂಡು ಬಂದದ್ದರಿಂದಾಗಿ ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಲಯ ಅಂತ ಹೇಳಿ ನಾಯಕ ಬಂದದ್ದು ವ್ಯಾಸರಾಯರ ಹತ್ತಿರ. ವ್ಯಾಸರಾಯರು ನಾರದರನ್ನು ಗುರುತಿಸಿದ್ದಾರೆ, ಮನಸ್ಸಿನಲ್ಲಿ ಗುರುಗಳಿಗೆ ವಂದಿಸಿದ್ದಾರೆ. ಆದರೆ ಸಂಸಾರದಲ್ಲಿ ಸಿಲುಕಿದ ಅವರನ್ನು ಉದ್ಧರಿಸಬೇಕು ಅಂತ ಅನ್ನೋದನ್ನು ಪಣ ತೊಟ್ಟಿದ್ದಾರೆ. ಅವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದಾರೆ. ಅವರಿಗೆ ಪುರಂದರ ವಿಠಲ ಅಂತ ತಿಳ್ಕೊಂಡಂತ ಹೆಸರನ್ನಿಟ್ಟಿದ್ದಾರೆ. ಹೌದು, ಪುರಂದರ ವಿಠಲ. ಪುರ ನಗರವನ್ನು ದರ ನಾಶಪಡಿಸುವನು. ಇಂಥ ಪುರಂದರ ವಿಠಲನ ಹೆಸರನ್ನು ಅವನಿಗಿಟ್ಟಿದ್ದ. ಇಂಥದ್ದು ಯಾಕಪ್ಪ, ಕೆಟ್ಟ ಹೆಸರೇ ಕೆಟ್ಟರು, ನಗರವನ್ನು ನಾಶಪಡಿಸುವವ ಅಂತ ವಿಠಲ. ಪುರಂ ದರ ದಾರಯತೆ ನಾಶಯತಿ ಇದು ಪುರಂದರ. ಹಾಗಲ್ಲ, ಪುರ ಅಂತಿಕೊಂಡಂತಂದ್ರೆ ಈ ಶರೀರ. ಈ ಶರೀರದಲ್ಲೇ ಮೋಹಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದರ ಮೋಹವನ್ನು ಬಿಡಿಸಿ ಮೋಕ್ಷದ ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ವ್ಯಕ್ತಿಗೆ ಪುರಂದರ ಅಂತ ತಿಳ್ಕೊಂಡಂತ ಹೆಸರು. ಇಂತಹ ಸಂಪೂರ್ಣ ಸಾಮಾನ್ಯ ಜನರ ಜೀವನದಲ್ಲಿ, ಜಿಜ್ಞಾಸುಗಳ ಜೀವನದಲ್ಲಿ, ಸಾಧಕರ ಜೀವನದಲ್ಲಿ ಒಂದು ಕ್ರಾಂತಿ ಉಂಟಾಗಬೇಕು. ಇವರ ಪ್ರತಿಯೊಂದು ಮಾತು ವೇದ ಮಾತವಾಗಬೇಕು, ಉಪನಿಷತ್ತಿನ ಮಾತವಾಗಬೇಕು ಅಂತ ಬಯಸಿ ವ್ಯಾಸರಾಯರು ಪುರಂದರ ಆ ನಾರಾಯಣನನ್ನ ಇಂದು ಸಂಪೂರ್ಣ ಜಗದುದ್ಧಾರಕನನ್ನಾಗಿ ಮಾಡಿದ್ದಾರೆ. ದಾಸ ಸಾಹಿತ್ಯಿಕ ಕ್ರಾಂತಿಗೋಸ್ಕರ ತಾವು ಕನ್ನಡದಲ್ಲಿ ಪದ್ಯಗಳನ್ನು ಬರೆದಿದ್ದಾರೆ. ಆ ನಂತರ ಪುರಂದರದಾಸರ ಗ್ರಂಥಗಳಿಗೂ ವಿಶೇಷವಾದ ಮನ್ನಣೆ ಕೊಟ್ಟಿದ್ದಾರೆ. ಪಾಠದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆ ನಂತರ ಆ ಗ್ರಂಥಗಳನ್ನು ತಮ್ಮ ವ್ಯಾಸಪೀಠದಲ್ಲಿ ಇಟ್ಕೊಂಡು ಪುರಂದರದಾಸರ ಪದಗಳ ಗ್ರಂಥಗಳಿಗೆ ಅರ್ಚನೆ ಮಾಡ್ತಾ ಇದ್ದಾರೆ ವ್ಯಾಸರಾಯರು. ಕೆಲವು ಸಂಪ್ರದಾಯವಾದಿಗಳಿಗೆ ಯಾಕೋ ಇದು ಸರಿ ಬೀಳಲಿಲ್ಲ. ಸಲುಗೆ ಇದ್ದವರು ಕೇಳಿ ಬಿಟ್ಟರು, ಏನು ಅಷ್ಟು ಇಂಪಾರ್ಟೆಂಟ್ ಕೊಡ್ತೀರಿ, ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಗ್ರಂಥ, ಅದರಿಂದ ಏನು ಉದ್ಧಾರವಾಗ್ತದೆ, ವೇದ ಉಪನಿಷತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವ್ಯಾಸರಾಯರು ಇದಕ್ಕೇನು ಉತ್ತರ ಕೊಡಲಿಲ್ಲ. ಯಾಕೆ? ಉತ್ತರ
ಅವರ ಮನಸ್ಸಿನಲ್ಲಿ ಸಂಶಯವನ್ನು ಹುಟ್ಟಿಸಬಹುದು ಶಿಷ್ಯರ ಮನಸ್ಸಿನಲ್ಲಿ ಅಂತ ಹೇಳಿ ಮಹಾಭಾರತಾದಿ ಗ್ರಂಥಗಳನ್ನು, ಪುರಾಣ ಗ್ರಂಥಗಳನ್ನು, ಉಪನಿಷತ್ ಗ್ರಂಥಗಳನ್ನು ಇಟ್ಟು ಅದು ಎಲ್ಲಕ್ಕಿಂತ ಕೆಳಗೆ ಪುರಂದರ ದಾಸರ ಪದಗಳ ಪುಸ್ತಕವನ್ನು ಇಟ್ಟಿದ್ದಾರೆ. ಬಾಗಿಲು ಹಾಕಿ ಬೀಗ ಹಾಕಿಸಿ ಅದನ್ನು ವ್ಯಕ್ತಿ ಕೈಯಲ್ಲಿ ಕೊಟ್ಟು ಬೀಗವನ್ನು ಯಾರು ಇದನ್ನು ತೆಗಿಬಾರದು ಕಟ್ಟಪ್ಪಣೆ ಮಾಡಿ ಅದರ ಪಹರೆ ಇಡಿಸಿದ್ದಾರೆ. ಮರುದಿವಸ ಬೆಳಗ್ಗೆ ಎಲ್ಲರೂ ಬಂದ ಮೇಲೆ ಆ ಬಾಗಿಲು ತೆಗೆದು ನೋಡಿದರೆ ಕೆಳಗಿಟ್ಟಿರತಕ್ಕಂಥ ಪುರಂದರದಾಸರ ಪದಗಳ ಪುಸ್ತಕ ಗ್ರಂಥದ ಮೇಲೆ ಇತ್ತು. ಪುರಂದರ ವಿಠಲನಿಗೆ ಇವರ ಗ್ರಂಥ ಬಹಳ ಜಗದುದ್ಧಾರಕ ಅನ್ನಿಸ್ತದೆ ಅಂತೇಳಿ ಅವತ್ತಿನಿಂದ ವ್ಯಾಸರಾಯರು ಅದಕ್ಕೆ ಪುರಂದರ ಉಪನಿಷತ್ತು ಅಂತ ಹೆಸರಿಟ್ಟಿದ್ದಾರೆ. ಬರೆದ ಗ್ರಂಥ, ಸುಲಭವಾದ ಕನ್ನಡದ ಪದ್ಯ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇತ್ಯಾದಿ ಯಾರಿಗಾದರೂ ಅರ್ಥವಾಗ್ತದೆ. ಆದರೆ ಶಬ್ದಾರ್ಥದ ಒಂದು ರಚನೆ ಇಡುವ ಕ್ರಮ ಶಾಸ್ತ್ರೀಯವಾಗಿ ಪರಿಶೀಲಿಸಿದರೆ ಅತ್ಯಂತ ರಹಸ್ಯವಾದ ಅನೇಕ ಅರ್ಥಗಳನ್ನು ಅದು ಕೊಡಲು ಸಮರ್ಥವಾಗಿದೆ. ಎಷ್ಟೆಷ್ಟು ನಾವು ಪುರಂದರದಾಸರವನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತೇವೆಯೋ ಅಷ್ಟಟ್ಟು ಅಲ್ಲಿದ್ದ ರಹಸ್ಯದ ಬಾಗಿಲು ತೆಗಿತಾ ಹೋಗ್ತದೆ. ಇಂಥ ಒಂದು ಪುರಂದರದಾಸನ ಮೇಲೆ ಗುಣದ ವಿಷಯದಲ್ಲಿ ಅವರಿಗಿರ್ತಕ್ಕಂಥ ವೈಶಿಷ್ಟ್ಯ ನಮಗೆ ಗೊತ್ತಾಗ್ತದೆ. ವಿಜಯನಗರದ ಮೇಲೆ ಒಂದು ಸಂಕಟ ಬಂತು. ಸಂಕಟ ಅಂತಿಕೊಂಡಂದ್ರೆ ಪ್ರಕೃತಿಯಲ್ಲಿ ಕುಹುಯೋಗ. ನಮ್ಮಲ್ಲಿ ಅಮಾವಾಸ್ಯೆ ದಿವಸ ಹಗಲಿನಲ್ಲಿ ಸೂರ್ಯಚಂದ್ರ ಇಬ್ಬರು ಜೊತೆಯಲ್ಲಿರ್ತಾರೆ. ಸೂರ್ಯಚಂದ್ರಯೋರ್ ಯೋಗ ಅಮ ಇತಿ ಕಥ್ಯತೆ ಅಂತ ಹೇಳಿ ವಾಕ್ಯ ಇದೆ. ಸೂರ್ಯೋದಯದ ಜೊತೆಯಲ್ಲಿ ಚಂದ್ರೋದಯದು ಆಗ್ತದೆ, ಸೂರ್ಯನ ಜೊತೆಗೆ ಆಗ್ತಾನೆ. ಇದಕ್ಕೆ ಅಮಾವಾಸ್ಯ ಅಂತಂತ. ಆದರೆ ಯಾವ ಅಮಾವಾಸ್ಯೆಯಲ್ಲಿ ಚಂದ್ರ ಸ್ವಲ್ಪ ಲೇಟ್ ಮಾಡಿ ಉದಿತನಾಗಿ ಯಾವಾಗ ದಿವಸ ಸಾಯಂಕಾಲ ಸೂರ್ಯಾಸ್ತವಾದ ಮೇಲೆ ಕಾಣಿಸಿಕೊಳ್ತಾನೆ, ಅದಕ್ಕೆ ಸಿನಿವಾಲಿ ಅಂತ ತಿಳ್ಕೊಂಡಂತೆಲ್ಲ ಕರೀತಾರೆ. ಆದರೆ ಯಾವ ದಿವಸ ಚಂದ್ರೋದಯಲ್ಲಿ ಬೇಗ ಆಗಿ ಮಧ್ಯಾಹ್ನದ ನಂತರ ಚಂದ್ರ ಸೂರ್ಯನ ಜೊತೆಗೆ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಅಂತ ತಿಳ್ಕೊಂಡಂತೇಳಿದ್ರೆ ಸಾ ನಷ್ಟೇಂದು ಕಲಾಹ ಕುಹುಹು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಇದಕ್ಕೆ ಕುಹುಯೋಗ ಅಂತಂತಾರೆ. ಎಷ್ಟೋ ವರ್ಷದ ನಂತರ ಈ ರೀತಿಯಾಗಿ ಸಂದರ್ಭಗಳು ಬರ್ತವೆ. ಕೃಷ್ಣ ದೇವರಾಯನು ಇರುವಾಗ ಕುಹುಯೋಗದ ಪಂಚಾಂಗದಲ್ಲಿ ಬರೆಯಲ್ಪಟ್ಟಿತ್ತು. ರಾಮನು ತಿಳಿದವ, ಅವನಿಗೆ ಗೊತ್ತಿತ್ತು ಈ ವೇಳೆಯಲ್ಲಿ ಕುಹುಯೋಗದ ಸಂದರ್ಭದಲ್ಲಿ ಹಗಲಿನಲ್ಲಿ ಯಾವಾಗ ಚಂದ್ರ ಅಸ್ತನಾಗ್ತಾನೆ ಆ ವೇಳೆಯ ಕೆಲವುಗಳಿಗೆ ಸುಮಾರು 6 ಗಳಿಗೆ ಅಂತ ತಿಳ್ಕೊಂಡಂತಂದ್ರೆ ಸುಮಾರು 2.5 ತಾಸು ಆ ಸಿಂಹಾಸನದಲ್ಲಿ ಕುಳಿತ ವ್ಯಕ್ತಿಯನ್ನು, ಆ ಗ್ರಹದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಿಂಹಾಸನದಲ್ಲಿ ಕುಳಿತ ವ್ಯಕ್ತಿಯನ್ನು ಅದು ಸುಟ್ಟಾಗ್ತದೆ. ಯಾರೇ ಕೂತ್ಕೊಂಡವರು ಸಾಯೋದು ನಿಶ್ಚಿತ. ಕೃಷ್ಣದೇವರಾಯ ಚಿಂತಾಕ್ರಾಂತನಾಗಿದ್ದಾನೆ.
ವ್ಯಾಸರಾಯರು ಹೇಳ್ತಾರೆ, ಎಂಥ ಧೈರ್ಯ ನೋಡಿ, ಎಂಥ ಆತ್ಮಾರ್ಪಣೆ, ಎಂಥ ಬಲಿದಾನಕ್ಕೆ ತಯಾರಿ, ಅಥವಾ ತಮ್ಮ ಸಾಮರ್ಥ್ಯದ ಮೇಲಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂತಹ ಆತ್ಮವಿಶ್ವಾಸ, ದೇವರ ಅನುಗ್ರಹದ ಮೇಲಿರುವ ವಿಶ್ವಾಸ. ವ್ಯಾಸರ ಹೇಳಿದ್ದಾರೆ, ಆ 6 ಗಳಿಗೆ ನನ್ನನ್ನು ರಾಜನನ್ನಾಗಿ ಮಾಡು, ನನಗೆ ಪಟ್ಟಾಭಿಷೇಕ ಮಾಡು, ನಾನು ಸಿಂಹಾಸನ ಮೇಲೆ ಕೂತ್ಕೊಳ್ತೆ. ಯಾಕಂದ್ರೆ ಖಾಲಿ ಸಿಂಹಾಸನ ಇಡಬಾರದು ನಿಯಮ ಇದೆ. ಎರಡು ಗಂಟೆ 24 ನಿಮಿಷ ರಾಜ್ಯ ಆಳ್ತಾನೆ. ಆ ನಂತರ ಕುಹಯೋಗ ಹೋದ್ಮೇಲೆ ಮತ್ತೆ ಪುನಃ ನಿನಗೆ ವಾಪಸ್ ರಾಜ್ಯವನ್ನು ಕೊಡ್ತೇನೆ. ಆದರೆ ಆ 6 ಗಳಿಗೆ ನಾನು ಸಿಂಹಾಸನದಲ್ಲಿ ಕುಳಿತುಕೊಂಡಾಗ ನಾನು ಏನು ನಿರ್ಣಯ ತೆಗೆದುಕೊಳ್ತೇನೆ ಅದು ನಿನಗೂ ಕೂಡ ಮಾನ್ಯವಾಗಲೇಬೇಕು. ಆಗ ನೀನು ರಾಜನಾಗಿರೋದಿಲ್ಲ. ಜೀವನ್ ಭದ್ರಾಣಿ ಪಶ್ಯತಿ. ಯಾರಿಗೆ ತಾನು ಜೀವಂತ ಇರೋದು ಬೇಡ? ತಾನು ಜೀವಂತ ಇರುವುದಕ್ಕೋಸ್ಕರ ಮನುಷ್ಯ ತನ್ನ ಸರ್ವಸ್ವವನ್ನು ಖರ್ಚು ಮಾಡಲಿಕ್ಕೆ ತಯಾರಿರ್ತಾನೆ. ಆಗ ವ್ಯಾಸರಾಯರು ಅಭಿಷಿಕ್ತರಾಗ್ತಾರೆ. ಒಬ್ಬ ಸನ್ಯಾಸಿ ರಾಜ್ಯದಲ್ಲಿ ಅಭಿಷಿಕ್ತನಾದದ್ದು ಮೊದಲೇ ಇತಿಹಾಸದಲ್ಲಿ ಇದೇ ಮೊದಲು, ಇದೇ ಕೊನೆ. ಸರಿಯಾಗಿ ಕುಹುಯೋಗ ಬರುವ ಮೊದಲು ವ್ಯಾಸರಾಯರು ಸಿಂಹಾಸನವನ್ನು ಏರ್ತಾರೆ. ಆ 6 ಗಳಿಗೆ 2 ತಾಸು 24 ನಿಮಿಷದಲ್ಲಿ 100 ವಿದ್ವಾಂಸರಿಗೆ, ಬಡ ಬ್ರಾಹ್ಮಣರಿಗೆ ಬೇಕಾದಷ್ಟು ಭೂಮಿ ದಾನ ಮಾಡ್ತಾರೆ. ಮೇಲೆ ಕುಳಿತಿದ್ದಾರೆ. ಅನೇಕ ಜನರಿಗೆ ದಾನ ಧರ್ಮ ಮಾಡಿದ್ದಾರೆ. ಕಠಿಣವಾಗಿರ್ತಕ್ಕಂತಹ ರಾಜಕೀಯ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಸರಿಯಾಗಿ ಕುಹುಯೋಗ ಬರಬೇಕು. ಆ ಸೂರ್ಯಮಂಡಲದಿಂದ ಒಂದು ಬೆಂಕಿಯಂತಹ ಉರಿ ಸಿಂಹಾಸನ ಕಡೆ ಬರ್ತಾ ಇದೆ. ಯಾರು ಬೇಕಾದವರನ್ನು ಸುಟ್ಟು ಹಾಕ್ಬೋದು. ಆಗ ವ್ಯಾಸರಾಯರು ತಮ್ಮ ಶಾಟಿಯನ್ನು ತೆಗೆದುಕೊಂಡು ಆ ಬೆಂಕಿ ಕಡೆಗೆ ಎಸೆಯುತ್ತಾರೆ. ಆಗ ಅದು ಆ ಶಾಟಿಯನ್ನು ಸುಟ್ಟು ಶಾಂತವಾಗಿಬಿಡ್ತಾರೆ. ಕುಹುಯೋಗ ಹೊರಟೋಗ್ತಾರೆ. ವ್ಯಾಸರಾಯರು ಮಾತು ಕೊಟ್ಟಂತೆ ಕೆಳಗೆ ಬರ್ತಾರೆ. ರಾಜನಿಗೆ ರಾಜಸಿಂಹಾಸನ ವಾಪಸ್ ಕೊಡ್ತಾರೆ. ರಾಜಕೀಯ ಅಧಿಕಾರಿಗಳನ್ನು ಕೂಡ ವಾಪಸ್ ಕೊಟ್ಬಿಡ್ತಾರೆ. ಹೀಗೆ ಪುರಂದರದಾಸರು ವ್ಯಾಸರಾಯರು ಕೃಷ್ಣದೇವರಾಯನನ್ನು ಉಳಿಸ್ತಾರೆ. ವಿಜಯನಗರದ ಸಾಮ್ರಾಜ್ಯವನ್ನು ಉಳಿಸ್ತಾರೆ. ಕೃಷ್ಣದೇವರಾಯ ಬಹಳ ಆಸ್ತಿಕನಾಗಿದ್ದಾನೆ. ಒಂದ್ಸಲ ವ್ಯಾಸರಾಯರು ಕೃಷ್ಣದೇವರ ಮಾತನಾಡ್ತಾ ಕೂತ್ಕೊಂಡಿದ್ರು. ಅಷ್ಟರಲ್ಲಿ ಪುರಂದರದಾಸರು ಅಲ್ಲಿಗೆ ಬರ್ತಾರೆ. ಎಲ್ಲರೂ ಕೂತ್ಕೊಂಡು ಆ ಕ್ಷಣಕ್ಕೇನೆ ಕೃಷ್ಣದೇವರಾಯ ತಮಾಷೆ ಮಾಡ್ತಾನೆ. ಏನ್ರಿ ತಿಮ್ಮಪ್ಪ ನಾಯಕರೇ, ಪುರಂದರಗಡದ ನಾಯಕರೇ, ಈ ದಾಸರಾಗಿ ಏನು ಸಿಕ್ತು ನಿಮಗೆ? ನವಕೋಟಿ ನಾರಾಯಣರು ಎಲ್ಲವನ್ನು ದಾನ ಮಾಡಿ ಬಂದ್ಬಿಟ್ರಲ್ಲ. ಈ ಖಾಲಿ ಕೈಯಲ್ಲಿ ಭಿಕ್ಷಾ ಬೇಡ್ತಾ ತಿರುಗಾಡ್ತಾ ಇದ್ದೀರಿ. ಏನು ಸಿಕ್ತಪ್ಪ ನಿಮಗೆ ಇದರಲ್ಲಿ ವೈಶಿಷ್ಟ್ಯ ಅಂತ ಕೇಳಿದಾಗ ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಸಿದ್ಧ ಪದ್ಯ ಇದೆ. ನಮ್ಮ ಭಾಗ್ಯ ದೊಡ್ಡದು, ನಿನ್ನ ಭಾಗ್ಯ ದೊಡ್ಡದು. ಇವತ್ತು ನಾವು ಅಂಬಾನಿಯನ್ನು ಕೇಳ್ಬೋದು. ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ನಮ್ಮ ಭಾಗ್ಯದಲ್ಲಿ ನಾರಾಯಣ ಇದ್ದಾನೆ, ನಿಮ್ಮ ಭಾಗ್ಯದಲ್ಲಿ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಕೂಡ ಸಾಮಾನ್ಯ ರೂಪದಿಂದ ಇರ್ತಾಳೆ, ವಿಶೇಷ ರೂಪದಿಂದ ಇರೋದಿಲ್ಲ. ವಿಶೇಷ ರೂಪದಲ್ಲಿ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಇರ್ತಾಳೆ. ಆ ಲಕ್ಷ್ಮಿ ನಿಮಗೆ ಎಷ್ಟು ಉಪಕಾರ ಮಾಡ, ಗಂಡನಿಂದ ರಹಿತಳಂತ ಲಕ್ಷ್ಮಿ ನಿಮಗೆ ಎಷ್ಟು ಉಪಕಾರ ಮಾಡ್ತಾಳೆ.
ರತ್ನಹಾರ, ಬಂಗಾರದ ಹಾರಗಳು ಹಾಕಿಕೊಂಡು ಭಾರ ಹೊತ್ಕೊಳ್ತಾ ಇದ್ದೀರಿ. ಆಗ ನಾನು ಯಜ್ಞೋಪವೀತ ಹಾಕಿಕೊಳ್ಳೋದಕ್ಕೆ ನಾಚ್ತಾ ಇದ್ದೆ. ಆದರೆ ಇವತ್ತು ನನಗನ್ನಿಸ್ತದೆ, ಸಕಲ ದೇವತೆ ಆ 20 ಹಾರಗಳ ಬದಲಾಗಿ ಸಕಲ ದೇವತೆಗಳ ಸನ್ನಿಧಾನ ಇರತಕ್ಕಂತಹ ಒಂದು ತುಳಸಿ ಮಾಲೆ ಅದನ್ನು ಧರಿಸಿದರೆ ಸಾಕಲ್ಲವೇನು ಅಂತೇಳಿ ಅವನು ಸವಾಲು ಹಾಕಿದ್ದ. ಯುದ್ಧದ ಚಿಂತನೆ, ನಾವು ನಿಶ್ಚಿಂತರು ಇತ್ಯಾದಿ ರೀತಿಯಿಂದ ನಮ್ಮ ಭಾಗ್ಯವೇ ದೊಡ್ಡದು, ಇಂತಹ ಭಾಗ್ಯವನ್ನು ನಾನು ಆರಿಸಿಕೊಂಡು ಬಂದಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಪುರಂದರದಾಸರು ಉತ್ತರವನ್ನು ಕೊಡ್ತಾರೆ. ರಾಜನ ಕುಹಿಯೋಗವನ್ನು ಯಾವಾಗ ವ್ಯಾಸರ ಯಾರು ದೂರ ಮಾಡ್ತಾರೆ, ಅಂತಹ ಸಂದರ್ಭದಲ್ಲಿ ಅವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮನ್ನಣೆ ಸಿಗ್ತದೆ. ರಾಜ ಅವರನ್ನು ಸಿಂಹಾಸನ ಮೇಲೆ ಕೂಡಿಸಿ ನವರತ್ನಗಳಿಂದ ಅಭಿಷೇಕ ಮಾಡ್ತಾನೆ. ರಾಜರಾದರು, ರಾಜಗುರುಗಳಾದರು, ಬೇಕಾದ ಸಂಪತ್ತು ಮಜಾ ಇಲ್ಲ. ಪ್ರತಿ ದಿವಸ ಹೊಸ ಹೊಸ ವಾದಿಗಳನ್ನು ಹುಡುಕಿಸಿ ಆಮಂತ್ರಣ ಕೊಟ್ಟು ಅವ್ರ ಜೊತೆಗೆ ಚರ್ಚೆ ಮಾಡಿ ಮಧ್ವ ಸಿದ್ಧಾಂತವೇ ಶ್ರೇಷ್ಠ ಹೇಗೆ ಅನ್ನೋದನ್ನು ಅವರು ಪ್ರತಿ ದಿವಸವೂ ಆ ಕಾರ್ಯವನ್ನು, ಧ್ಯಾನ ಕಾರ್ಯವನ್ನು ಬಿಡಲಿಲ್ಲ ಅಂತ ಹೇಳಂತಿದ್ದೆ. ಆಗ ಮಹಾರಾಷ್ಟ್ರದಲ್ಲಿ ಮೊಘಲರ ಹಾವಳಿ ಬಹಳ ಆಯಿತು. ಪಂಢರಪುರದ ಮೇಲೆ ಬಹಳ ವಿಶಾಲವಾದ ಸೈನ್ಯವನ್ನು ತೆಗೆದುಕೊಂಡು ಮುಸ್ಲಿಂ ಸರ್ದಾರರು ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ವಿಠ್ಠಲನ ಮೂರ್ತಿಯನ್ನು ನಾಶಪಡಿಸ್ತಾರೆ ಅಂತಿಕೊಂಡಂತ ಸುದ್ದಿ ತಿಳಿದು ರಾತ್ರೋರಾತ್ರಿ ತಮ್ಮ ದೂತರನ್ನು ಕಳುಹಿಸಿಕೊಟ್ಟು ಅಲ್ಲಿಯ ಪೂಜಾರಿಗಳ ಮನವನ್ನು ಒಲಿಸಿ ಕೆಲವು ದಿವಸ ಈ ಪ್ರತಿಮೆಯನ್ನು ಸುರಕ್ಷಿತವಾಗಿ ಇಡೋಣ ಅಂತೇಳಿ ಅವರನ್ನು ಒಪ್ಪಿಸಿ ರಾತ್ರಿ ಪಂಢರಪುರದ ವಿಠ್ಠಲನನ್ನು ಪಂಢರಪುರದಿಂದ ಸಾಗಿಸಿ ವಿಜಯನಗರಕ್ಕೆ ತರಿಸಿದ್ದಾರೆ. ಈಗಲೂ ಹಂಪೆಯಲ್ಲಿರ್ತಕ್ಕಂಥದ್ದು. ರಾತ್ರಿ ಪುರಂದರ ವಿಠಲನ ಪ್ರತಿಮೆಯನ್ನು ಹಂಪೆಗೆ ತರಿಸಿ ವಿಜಯನಗರಕ್ಕೆ ತರಿಸಿ ವಿಜಯನಗರದ ಅಲ್ಲಿ ಮಂದಿರವನ್ನು ಕಟ್ಟಿಸಿ ವೀರ ವಿಠಲ ಅಂತಿಕೊಂಡು ತನ್ನ ಹೆಸರಿನಿಂದ ಸ್ಥಾಪನೆ ಮಾಡಿದ್ದಾರೆ. ಈ ರೀತಿಯಾಗಿ ಪಂಢರಪುರದ ಮೂಲ ವಿಠಲನನ್ನು ಸಂರಕ್ಷಣೆ ಮಾಡಿದ್ದು ದೊಡ್ಡ ಜವಾಬ್ದಾರಿ, ದೊಡ್ಡ ಕಾರ್ಯವನ್ನು ಇವರು ನಡೆಸಿಕೊಟ್ಟಿದ್ದಾರೆ. ನಂತರ ಎಲ್ಲ ಸುಸ್ಥವಾದ ಮೇಲೆ ಅವರ ರಾಜ್ಯ ಅಳಿದ ಮೇಲೆ 18ನೇ ಶತಮಾನದ ಕೊನೆಗೆ ಮತ್ತೆ ಪುನಃ ವಿಜಯ ವಿಠ್ಠಲನ ಹೊಸ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಮೂಲ ಮೂರ್ತಿಯನ್ನು ಪಂಢರಪುರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆ ವ್ಯಾಸರಾರರಿರಲಿಲ್ಲ. ನಂತರದವರು ಅದನ್ನು ಒಪ್ಪಿಕೊಂಡು ಆ ರೀತಿಯಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವೇ ತುಕಾರಾಮರು ಕರ್ನಾಟಕದಲ್ಲಿ ಇದ್ದು ಬಂದ ಅಂತ ತಿಳ್ಕೊಂಡಂತ ಹೇಳಿ ಕಾನಡ ವಿಠ್ಠಲು ಕರ್ನಾಟಕ ಅಂತ ತಿಳ್ಕೊಂಡಂತ ಹೇಳಿ ಪಂಢರಪುರದ ವಿಠ್ಠಲ ಮೇಲೆ ವಿಶೇಷವಾಗಿ ಪದ್ಯವನ್ನು ಬರೆದಿದ್ದಾರೆ. ಏನಪ್ಪ, ನೀನು ಕರ್ನಾಟಕದಲ್ಲಿ ಇದ್ದು ಬಂದವನು, ಕನ್ನಡದವನು, ಅದನ್ನು ಮರಾಠಿಯ ಅಭಂಗಗಳನ್ನು ಹೇಳ್ತಾನೆ ಅಂತ ತಿಳ್ಕೊಂಡಂತೇಳಿ ಸತಿಯಿಂದ ಪುರಂದರ ವಿಠಲನ ಜೊತೆಗೆ ವಿಶೇಷವಾದ ಸಂವಾದವನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ತಮ್ಮ ಶಿಷ್ಯರ ಮೇಲೆ ಅತಿ ವಾತ್ಸಲ್ಯ. ಇಬ್ಬರು ಬಹಳ ಉತ್ತಮ ಶಿಷ್ಯರು ವ್ಯಾಸರಾಯರಿಗೆ ಸಿಕ್ಕಿದ್ದರು. ಒಬ್ಬರು ವಿಜಯೇಂದ್ರ ತೀರ್ಥರು, ಇನ್ನೊಬ್ಬರು ವಾದಿರಾಜರು. ವಿಜಯೇಂದ್ರ ತೀರ್ಥರು ಅವಾಗಿನ್ನೂ ಆಶ್ರಮವನ್ನು ತೆಗೆದುಕೊಂಡಿರಲಿಲ್ಲ, ಗೃಹಸ್ಥರಾಗಿದ್ದರು, ಬಿಡಿ ಸನ್ಯಾಸಿಗಳಾಗಿದ್ದರು.
ಅವರಿಬ್ಬರಿಗೆ ಸಕಲ ಶಾಸ್ತ್ರದಲ್ಲಿ ಪರಿಣತರನ್ನಾಗಿ ಮಾಡಿದ್ದಾರೆ. ವ್ಯಾಸರಾಯರ ಶಿಕ್ಷಣ ಹೇಗೆ ಅಂತಂದರೆ, ವಿಜಯೇಂದ್ರರು ವಾದಿರಾಜರು 64 ವಿದ್ಯೆಗಳಲ್ಲಿ ಪ್ರವೀಣರು, ಚತುಷ್ಷಷ್ಟಿ ಕಲೆಗಳಲ್ಲಿ ಪ್ರವೀಣರಾಗಿರ್ತಕ್ಕಂಥ ವ್ಯಕ್ತಿಗಳು. ಇಬ್ಬರು 106 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಸಲ ರಾಯರ ಮಠದ ಅಂದರೆ ಸುಧೀಂದ್ರರ ಮಠದ ನಂತರ ರಾಯರ ಮಠ ಅಂತ ಪ್ರಸಿದ್ಧಿ ಬಂತು. ರಾಘವೇಂದ್ರ ಸ್ವಾಮಿಗಳ ನಂತರ ಪೀಠಾಧೀಶರಾಗಿರ್ತಕ್ಕಂತಹ ಸುರೇಂದ್ರ ತೀರ್ಥರು ಅಂತ ತಿಳ್ಕೊಂಡಂತನ್ನೋರು ವ್ಯಾಸರಾಯರ ಹತ್ರ ಬಂದಿದ್ದಾರೆ. ತಮ್ಮ ಉತ್ತರಾಧಿಕಾರಿ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ಗ್ರಂಥಕಾರನನ್ನು ಹುಡುಕ್ತಾ ಬಂದಿದ್ದಾರೆ. ಇಲ್ಲಿ ವಾದಿರಾಜರನ್ನು ಮತ್ತು ವಿಜಯೇಂದ್ರರನ್ನು ನೋಡಿ ಅವರ ವಾಕ್ಯಾರ್ಥ, ಅವರ ವಾದ ಸರಣಿ, ವ್ಯಾಸರಾಯರನ್ನು ಸಂತೋಷಪಡಿಸ್ತಕ್ಕಂಥ ಅವರ ಆ ಉಪಸ್ಥಿತಿ, ಇದನ್ನು ಕೊಂಡು ಇಂಥ ಒಬ್ಬ ಶಿಷ್ಯ ನಮ್ಮ ಮಠಕ್ಕೆ ಬೇಕು, ನಮ್ಮ ಮಠದ ಉತ್ತರಾಧಿಕಾರಿ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಪೂಜ್ಯರಾಗಿರ್ತಕ್ಕಂಥ ಸುರೇಂದ್ರ ತೀರ್ಥರು ಬಯಸಿದ್ದಾರೆ. ಪೂಜೆ ಆಯಿತು. ವ್ಯಾಸರಾಯರ ತೀರ್ಥರು ಕೂಡಿಸಿ ತಾವು ತೀರ್ಥ ತೆಗೆದುಕೊಂಡು ಅವರಿಗೂ ತೀರ್ಥ ಕೊಟ್ಟು ಆಪೋಷಣ ತೆಗೆದುಕೊಳ್ಳಬೇಕು ಅಂತ ತಿಳ್ಕೊಂಡಂತೆ. ಸುರೇಂದ್ರ ತೀರ್ಥರು ನಗ್ತಾ ಹೇಳ್ತಾರೆ, ಸ್ವಾಮಿ, ನಾನು ಕೇಳಿದ್ದು ಕೊಡ್ತೇನೆ ಅಂತ ತಿಳ್ಕೊಂಡಂತಂದರೆ ನಾನು ಇವತ್ತು ಆಪೋಷಣ ತೆಗೆದುಕೊಳ್ತೇನೆ, ಇಲ್ಲದೇ ಇದ್ರೆ ಇಲ್ಲ, ಉಪವಾಸ ಹೊರಟೋಗ್ತೇನೆ. ವ್ಯಾಸರಾಜರು ಎಲ್ಲವನ್ನು ಬಲ್ಲವರು. ಇವರ ಮಾತನ್ನು ತಪ್ಪರ್ಥ ಮಾಡಿಕೊಳ್ಳಿಲ್ಲ. ಹೇಳಿದರು, ಸ್ವಾಮಿ, ಇವರಿಬ್ಬರು ಶಿಷ್ಯರಲ್ಲಿ ಒಬ್ಬರನ್ನು ಕೇಳಿದ್ದೀರಿ, ಒಬ್ಬರನ್ನಂತ ನಾನು ಕೊಡಲಿಕ್ಕಾಗೋದಿಲ್ಲ, ಅದು ಬೇರೆಯವರ ಸೊತ್ತು. ವಾಗೀಶ ತೀರ್ಥರು ತಮ್ಮ ಶಿಷ್ಯ ವಾದಿರಾಜರನ್ನು ಕಳಿಸಿದ್ದಾರೆ, ಅವರು ತಿರುಗಿ ಅಲ್ಲಿ ಹೋಗಬೇಕು. ಉಳಿದ ಇವರನ್ನು ನಿಮ್ಮ ಮಠಕ್ಕೆ ನಾನು ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿ ಕೊಟ್ಟಿದ್ದಾರೆ. ವಿಜಯೇಂದ್ರ ಕರಾಬ್ಜೋಸ್ತ ಸುಧೀಂದ್ರ, ಅವರ ನಂತರ ಸುಧೀಂದ್ರರು, ಅವರ ನಂತರ ರಾಘವೇಂದ್ರ ಸ್ವಾಮಿಗಳು ಬರಬೇಕಾಗಿದ್ದರೆ ವಿಜಯೇಂದ್ರರ ತಪಸ್ವಿ ಅಷ್ಟಿರಬೇಕು. ವಿಜಯೇಂದ್ರರನ್ನು ಕೊಟ್ಟಿದ್ದಾರೆ. ಇಬ್ಬರು ಶಿಷ್ಯರನ್ನು ವಾಪಸ್ ಕಳಿಸಬೇಕಾಗಿದ್ದರೆ ವ್ಯಾಸರಾಯರಿಗೆ ಮನಸ್ಸಿನಲ್ಲಿ ಎಷ್ಟು ಅನಾನುಕೂಲ ಆಗಿರಬೇಕು ಕಲ್ಪನೆ ಮಾಡಿಕೊ. ಆದರೂ ಇನ್ನೊಂದು ಮಠದ ಏಳಿಗೆ ಆಗಬೇಕು ಅಂತನ್ನುವ ಒಂದು ಉಪಕಾರದ ದೃಷ್ಟಿ ತಮ್ಮ ಪ್ರಿಯ ಶಿಷ್ಯನನ್ನೇ ಕೂಡ ಅಲ್ಲಿ ಅವರಿಗೆ ಕಳಿಸಿಕೊಟ್ಟಿದ್ದ. ಆಮೇಲೆ ಒಂದ್ಸಲ ವ್ಯಾಸ ಸಮುದ್ರ ಅಂತ ತಿಳ್ಕೊಂಡಂತ ಹೇಳಿ ದೊಡ್ಡ ಕೆರೆಯನ್ನು ಕಟ್ಟಿಸ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಸ್ನಾನಾದಿಗಳ ಅನುಕೂಲ ಆಗಲಿ ಅಂತ ತಿಳ್ಕೊಂಡಂತೆ ಎಲ್ಲಿ ಕಡೆಯಿಂದ ನೀರಿನ ಧಾರೆ ಬರಬೇಕು, ಮಧ್ಯದಲ್ಲಿ ದೊಡ್ಡ ಬಂಡೆಗಲ್ಲು. ಯಾವ ಮನುಷ್ಯನೂ ಅದನ್ನು ತೆಗಿಲಿಕ್ಕೆ ಸಾಧ್ಯವಿಲ್ಲ. ಆನೆ ಗೀನೆ ಕಟ್ಟಿ ಎಷ್ಟೇನು ಮಾಡಿದ್ರು ಕೂಡ ಅದನ್ನು ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ. ತಾವೇ ಎದುರಿಗೆ ನಿಂತುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಈ ಕಡೆಯಲ್ಲಿ ಅಲ್ಲಿ ಪ್ರಯತ್ನ ನಡೆದಿದೆ. ವ್ಯಾಸರಾಯರು ಪೂಜೆ ಮುಗಿಸ್ಕೊಂಡು ಮಠದ ಹೊರಗೆ ಆವರಣದಲ್ಲಿ ಅಲ್ಲೇ ಸರೋವರ ಸಮೀಪದಲ್ಲಿ ದೂರ ಕೂತ್ಕೊಂಡಿದ್ದಾರೆ. ಅಷ್ಟೆಲ್ಲ ಕುರುಬ ಬರ್ತಾನೆ. ಕುರುಬನ ವೇಷ, ಅತ್ಯಂತ ವಿನಯದಿಂದ ನಮಸ್ಕಾರ ಮಾಡ್ತಾನೆ. ಸ್ವಾಮಿಗಳು ನನಗೆ ಮಂತ್ರೋಪದೇಶ ಮಾಡಬೇಕು ಅಂತ ಕೇಳ್ತಾನೆ. ವ್ಯಾಸರಾಯರಂತಾರೆ, ಇಂಥ ಕುರುಬನಿಗೇನು ಮಂತ್ರ ಕೊಡಬೇಕಪ್ಪ? ಮೊದಲೇ ದೃಷ್ಟಿಗೆ ಅವರು ಕೂಡ ಗುರುತಿಸಲಿಲ್ಲ.
ನಿನಗೇನು ಮಂತ್ರ? ಹೋಗಿ ಕೋಣನ ಮಂತ್ರ ಅಂತೇಳಿ ಅವ್ರು ಕೇಳಿದ್ರು. ಆಗ ಆ ವ್ಯಕ್ತಿ ಕೋಣ ಅನ್ನುವುದೇ ಮಂತ್ರ ಅಂತ ಹೇಳಿ ತಿಳಿದುಕೊಂಡು ಮಠದಿಂದ ಸ್ವಲ್ಪ ದೂರದಲ್ಲಿ ಹೋಗಿ ಕೂತ್ಕೊಂಡು ಕೋಣ 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 ಕೋಣಾಯ ನಮಃ 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 ಅಂತಕೊಂಡು ಜಪ ಮಾಡ್ತಾ ಇದ್ದಾರೆ. ಅಷ್ಟು ಏಕಾಗ್ರತೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಸಿಲಿನ ಶ್ರಮದಿಂದ ಸ್ವಲ್ಪ ಮಧ್ಯದಲ್ಲಿ ಆಲಸ್ಯವೂ ಕೂಡ ಬರ್ತಾ ಇದೆ ಅವರಿಗೆಲ್ಲ, ನನಗೆ. ಈ ಕಣ್ಮುಚ್ಚಿ ಕೋಣ ಮಾಡೋದು. ಹಾ, ಕೋಣ ಬಂದಿದೆ, ಏನು ಬೇಕಾಗಿತ್ತು? ಧ್ವನಿ ಕಳಿಸ್ತು. ನೋಡಿದ್ರೆ ಯಮಧರ್ಮರಾಜನ ಕೋಣ. ಯಮಧರ್ಮರಾಜರು ಕೋಣದ ಮೇಲೆ ಕುತ್ಕೊಂಡು ಬಂದಿದ್ದಾರೆ. ಕೋಣ ಕೋಣ ಅಂತಂದು ಎಲ್ಲ ಜಪ ಮಾಡಿದ್ದೆಲ್ಲ, ಆ ಕೋಣ ಕರ್ಕೊಂಡು ಬಂದಿದ್ದೇನೆ, ಏನು ಕೆಲಸ ಇತ್ತು ನಿನಗೆ? ಆಗ ಇವನ ಹೆಸರು ಕನಕಪ್ಪ ಅಂತ ತಿಳ್ಕೊಂಡು ಅಂತೇಳಿ, ಕನಕಪ್ಪ ಹೇಳಿದೆ, ನನಗೆ ಗೊತ್ತಿಲ್ಲ, ನನ್ನ ಗುರುಗಳ ಮಂತ್ರ ಕೊಟ್ಟಿದ್ರೆ ಅಲ್ಲೇ ಕರ್ಕೊಂಡು ಹೋಗ್ತೇನೆ ನಡ್ರಿ ಅಂತ ತಿಳ್ಕೊಂಡು ಅಲ್ಲಿ ಬಂದು ಹೇಳಿದ್ರು, ಕೋಣ ಮಂತ್ರ ಕೊಟ್ಟಿದ್ದೀರಿ, ಬಂದಿದ್ದು ನೋಡ್ರಿ ಯಮಲೋಕದ ಕೋಣ ಅಂತ ತಿಳ್ಕೊಂಡು. ವಾಸಿರಾರು ಯಮದೇವರನ್ನ ನೋಡಿ ನಮಸ್ಕಾರ ಮಾಡಿದ್ದಾರೆ. ಆ ನಂತರ ಆಯ್ತು, ನನ್ನ ಮಂತ್ರದಿಂದ ಭಿಕ್ಷೆ ಪಡೆದಿದ್ದೆಲ್ಲ, ಯಮಧರ್ಮರಾಜರ ನಿಮ್ಮ ಕೋಣದಿಂದ ಕಲ್ಲು ಬದಿ ಸರಿಸಬೇಡಿ, ವ್ಯಾಸದ ಸಮುದ್ರಕ್ಕೆ ಅಡ್ಡಿಯಾಗಿದೆ ಅಂತ ತಿಳ್ಕೊಂಡು ಅಂತೇಳಿ ಆಯಿತು ಅಂತೇಳಿ ಗುರುಗರ ಮಾತನ್ನು ವಹಿಸಿ ಕೋಣದಿಂದ ಆ ಕಲ್ಲನ್ನು ಎತ್ತಿಸಿ ಬದಿಯಲ್ಲಿ ಇಡಿಸಿ ಯಮಧರ್ಮರಾಜ ಹೊರಟೋಗ್ಬಿಟ್ಟಿದ್ದ. ಆಗ ಆ ಶಿಷ್ಯನ ವೈಶಿಷ್ಟ್ಯ ನೆನಪಾಯಿತು. ನೆನಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನನ್ನು ಕರೆಸಿ ಅವತ್ತಿನಿಂದ ತಮ್ಮ ಪಂಡಿತರ ಸಮೂಹದಲ್ಲಿ ಆ ವ್ಯಕ್ತಿಯನ್ನು ಕೂಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದ. ಚರ್ಚೆಯಲ್ಲಿ ಭಾಗವಹಿಸುವಂತ ಮಾಡಿದ್ದಾರೆ. ಇವರೇನಾದರೂ ಪ್ರಶ್ನೆ ಕೇಳಿದರೆ ಛಂದೋಬದ್ಧವಾಗಿ ಪದ್ಯದ ರೂಪದಲ್ಲಿ ಅವರ ಪ್ರಶ್ನೆಯನ್ನು ಉತ್ತರಿಸ್ತಕ್ಕಂಥ ಸಾಮರ್ಥ್ಯ ಈ ಕನಕಪ್ಪನಿಗೆ ಇತ್ತು. ಅವರಿಗೆ ಕನಕದಾಸರು ಅಂತೇಳಿ ಅಂಕಿತವನ್ನು ಕೊಟ್ಟಿದ್ದಾರೆ ವ್ಯಾಸರಾಯರು. ಅದ್ಭುತವಾದ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಕನಕದಾಸರು. ದಾಸರು ಯಾವುದೋ ಪ್ರಾರಬ್ಧದಿಂದ ಇಲ್ಲಿ ಮನುಷ್ಯರಾಗಿ ಕುರುಬರಲ್ಲಿ ಹುಟ್ಟು ಬಂದಿದ್ರು. ಅದೊಂದು ಜಾತಿ. ಕುರುಬರನ್ನು ಕುರಿ ಕಾಯ್ತಕ್ಕಂಥವ್ರು ಅಂತ ಅರ್ಥ ಅಲ್ಲ. ಕುರುಬರ ಜಾತಿಯಲ್ಲಿ ಒಂದು ಜಾತಿ ನಾಯಕ ಜಾತಿ ಅಂತ ಹೇಳಿ ಅವರೆಲ್ಲ ಒಳ್ಳೆ ಒಳ್ಳೆ ಮಹಾಪರಾಕ್ರಮಿಗಳು, ಯೋದ್ಧಾಗಳು, ರಾಜ್ಯವನ್ನು ಕಟ್ಟಿಕೊಂಡು ಇರ್ತಕ್ಕಂಥ ವ್ಯಕ್ತಿಗಳು. ಅದನ್ನೆಲ್ಲ ಬಿಟ್ಟು ಬಂದಿರತಕ್ಕಂಥ ವ್ಯಕ್ತಿ ಕನಕದಾಸರು ಅಂತಕೊಂಡು ಅವರನ್ನು ಕರೆದಿದ್ದಾರೆ. ಅನೇಕ ಸಲ ತಮ್ಮ ಶಾಸ್ತ್ರಾರ್ಥ ಚರ್ಚೆ ಮಧ್ಯೆಯಲ್ಲಿ ಬಂದು ಕೂತ್ಕೊಳ್ಳಿ ಕೇಳ್ತಾ ಇದ್ದಾರೆ. ಯಾಕೋ ಅಲ್ಲಿರ್ತಕ್ಕಂಥ ಪಂಡಿತರಿಗೆ, ಕೆಲವು ವಿದ್ಯಾರ್ಥಿಗಳಿಗೆ ಸರಿ ಬೀಳಲಿಲ್ಲ. ಇವರಿಗೆ ಕನಕನ ಮೇಲೆ ವಿಶೇಷ ಅನುಗ್ರಹ ಮಾಡಬೇಕಾಗಿದೆ. ಅವರು ಸುಮ್ಮನೆ ದ್ವೇಷ ಮಾಡ್ತಾ ಇದ್ರೆ ಉಳಿದ ವಿದ್ಯಾರ್ಥಿಗಳು ಹಾನಿಯಾಗಬಾರದು ಅಂತ ಹೇಳಿ ಒಂದ್ಸಲ ಏಕಾದಶಿ ಬಂತು. ಭಾಳ ಬಿಸಿಲು, ರಣರಣ ಬಿಸಿಲು. ಉಪವಾಸ ಮಾಡೋದು ಹೇಗಪ್ಪ ಅಂತೇಳಿ ಶಿಷ್ಯರು ಚಿಂತನಾದಾಗ ಒಂದು ದಿವಸ ವ್ಯಾಸರಾಯರು ಎಲ್ಲರನ್ನು ಕರೆದು ಒಳ್ಳೆ ರಸಬಾಳೆಹಣ್ಣು ತರಿಸಿದ್ದೇನೆ, ತೆಗೆದುಕೊಳ್ಳಿ ಅಂತೇಳಿ 2 ಬಾಳೆಹಣ್ಣು ಕೊಟ್ಟು, ಆದರೆ ಮಠ ಶಿಷ್ಯರು ಬಾಳೆಹಣ್ಣು ತಿಂತಾರೆ ಅಂತ ಅನ್ಬಾರ್ದು, ನಾ ಕೊಟ್ಟಿದ್ದೇನೆ ತಿನ್ನಿ ಪರವಾಗಿಲ್ಲ, ಹಾಗೆ ಯಾರಿಗೂ ಕಾಣದಂತೆ ಹೋಗಿ ನೀವು ಬಾಳೆಹಣ್ಣು ತಿಂದು ಬನ್ನಿ ಅಂತ ಕೊಡೋದು ಕಳಿಸ್ಕೊಟ್ಟಿದ್ದಾರೆ. ಕೆಲವರು ಗೋಡೆ ಹಿಂದೆ ಹೋಗಿ ಕೂತ್ಕೊಂಡು ತಿಂದರು. ಕೆಲವರು ಮೆಟ್ಟಲ್ ಕೆಳಗೆ
ದಿನದ ಕೆಳಗೆ ಹೋಗ್ಕೊಂಡು ತಿಂದರು. ಇನ್ನು ಕೆಲವರು ಚಾದರ್ ಹೊತ್ಕೊಂಡು ತಿಂದರು. ಇನ್ನು ಕೆಲವರು ಎಲ್ಲೋ ಕಪಾಟಿಂದ ಅಡಿದುಕೊಂಡು ತಿಂದರು. ಒಂದು ತಾಸು ಆದಮೇಲೆ ಎಲ್ಲರೂ ತಿರುಗಿ ಬಂದರು ಪಾಠಕ್ಕೆ. ಆಗ ಕನಕಪ್ಪ, ಇಲ್ಲ ಸ್ವಾಮಿಗಳ ನೀವು ಕೊಟ್ಟು ಬಾಳೆಹಣ್ಣು ವಾಪಸ್ ತಗೊಳ್ಳಿ ಅಂತ. ಯಾಕೋ? ನಿಮ್ಮ ಆಜ್ಞೆಯನ್ನು ಪರಿಪಾಲನೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆ ಹೀಗಾಯಿತು ಅಂತೇಳಿ ಕೇಳಿದ್ದಾರೆ. ಆಗ ಕನಕಪ್ಪ ಹೇಳ್ತಾನೆ, ಸ್ವಾಮಿ, ನಿಮ್ಮ ಆಜ್ಞೆ ಇತ್ತು ಯಾರೂ ಇಲ್ಲದ ಸ್ಥಳದಲ್ಲಿ ಹೋಗಿ ತಿಂದು ಬನ್ನಿ ಅಂತೇಳಿ. ನಾನು ಎಲ್ಲಿ ಹೋದರೂ ದೇವರು ಕಾಣಿಸ್ತಾ ಇದ್ದ ನನಗೆ. ದೇವರಿಲ್ಲದೆ ಇದ್ದ ಸ್ಥಳ ಯಾವುದೂ ಇಲ್ಲ. ಯಾರೂ ಇಲ್ಲದ ಸ್ಥಳದಲ್ಲಿ ನಾನು ಹೇಗೆ ತಿನ್ನಲಿಕ್ಕಾಗಲಿ? ಅಣುರೇಣು ತೃಣಕಾಷ್ಟಗಳಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಜೀವರಲ್ಲಿಯೂ ಕೂಡ ವ್ಯಾಪ್ತನಾಗಿದ್ದಾನೆ ಶ್ರೀಹರಿ. ಅವನಿಲ್ಲದ ಸ್ಥಳ ಹೇಗೆ? ನನಗೆ ಕಾಣತ್ಲಿಲ್ಲ, ತಿನ್ನಲಿಲ್ಲ, ವಾಪಸ್ ತಗೊಳ್ಳಿ ಅಂತ ತಿಳ್ಕೊಳಂತ. ನಾನು ಮಡಿವಂತ, ನಾನು ವಿದ್ವಾಂಸ ಅಂತೇಳಿ ಇರ್ತಕ್ಕಂಥ ಕೆಲವು ಶಿಷ್ಯರಿಗೆ ಓಹ್ ಇವನು ಮಹಾನ್ ವ್ಯಕ್ತಿ ಅಂತ ತಿಳ್ಕೊಂಡಂತ ಅನ್ನೋದು ಅರ್ಥವಾಯಿತು. ಆ ನಂತರ ಇನ್ನೊಂದ್ಸಲ ಅನೇಕ ಜಿಜ್ಞಾಸುಗಳ ಸಭೆ ಸೇರಿತ್ತು. ಸಭೆ ಸೇರಿದ ಸಂದರ್ಭದಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತಾರೆ, ಯಾರನ್ನು ಪರಮಾತ್ಮ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಎಲ್ಲರೂ ವಿಶೇಷವಾಗಿ ಉತ್ತರವನ್ನು ಕೊಡಿ ಅಂತ ಕೇಳ್ಕೊ. ಎಲ್ಲರಿಗೂ ಯಾರಿಗೂ ಧೈರ್ಯ ಆಗಲಿಲ್ಲ. ಇಂಥವನು ಹೋಗ್ತಾನೆ, ನಾನು ಹೋಗ್ತೇನೆ, ನೀನು ಹೋಗ್ತೇನೆ ಅಂತೇಳಿ. ಅವ್ರು ಕೇಳಿದ ಪ್ರಶ್ನೆ ಆಗುತ್ತೆ, ನಿಮ್ಮಲ್ಲಿ ಯಾರಿಗೆ ಧೈರ್ಯ ಇದೆ ಹೇಳಿ, ನಿಮ್ಮಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳಿ. ಸ್ವಲ್ಪ ಹೊತ್ತು ಸಭೆಯಲ್ಲಿ ಎಲ್ಲ ಕಡೆಯಲ್ಲಿ ಶಾಂತ ವಾತಾವರಣ ನೆಲೆಸಿತು. ಯಾರು ಮಾತನಾಡ್ತಾ ಇಲ್ಲ, ಯಾರಿಗೂ ಮಾತನಾಡೋ ಧೈರ್ಯವೂ ಕೂಡ ಇಲ್ಲ. ಆಗ ಹಿಂದೆ ಕೂತ್ಕೊಂಡಿರ್ತಕ್ಕಂಥ ಕನಕಪ್ಪ ಕೈ ಎತ್ತಿದ. ಏನಪ್ಪ ಕನಕಪ್ಪ, ನಾನು ಹೋದರೆ ಹೋದೇನು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಪಂಡಿತ ಮಂದಿರದಲ್ಲಿ ಗುಜುಗುಜಿ ಚಾಲುವಾಯಿತು. ಎಷ್ಟು ಅಹಂಕಾರ ಅವನಿಗೆ. ಸ್ವಾಮಿಗಳಂತವ್ರು ಮಹಾನ್ ಭಾವರಿದ್ದು ಕೂತ್ಕೊಂಡಿದ್ದಾರೆ, ಸುಧಾ ವಾಕ್ಯಾರ್ಥ ಮಾಡಿರ್ತಕ್ಕಂಥ ಮಹಾನ್ ವಿದ್ವಾಂಸರಿದ್ದಾರೆ. ಅವ್ರು ಯಾರೂ ಹೇಳೋ ಧೈರ್ಯ ಮಾಡಲಿಲ್ಲ. ಇವನು ಹೇಳ್ತಾನೆ ನಾನು ಹೋದರೆ ಹೋದೇನು ಅಂತ ತಿಳ್ಕೊಂಡಂತೇಳಿ. ಇವನೇನಪ್ಪ ವಿಶೇಷತೆ? ಆಗ ವ್ಯಾಸರಾಜ ಹೇಳಿದರು, ಬಹಳ ಸರಿಯಾದ ಉತ್ತರವನ್ನು ಹೇಳಿದ್ದಾನೆ. ಕೇಳಿದ್ರು, ಯಾಕ್ರಿ ಅವನ ಪಕ್ಷವನ್ನು ಹೇಳ ಸರಿ ಅಂತಕೊಂಡು ಹೇಗೆ ಹೇಳ್ತಾರೆ? ಅವನ ಚರಮ ಶರೀರ ಏನಿದು, ಕೊನೆ ಶರೀರ ಏನು? ಈ ರೀತಿಯಾಗಿ ಅವನು ಕೊಟ್ಟ ಉತ್ತರ ಎಲ್ಲ ರೀತಿಯಿಂದ ತಪ್ಪಿದೆ ಅಂತ ತಿಳ್ಕೊಂಡಂತೇಳಿ ಎಲ್ಲರೂ ಸಾಧಿಸಿದ್ದಾರೆ. ವ್ಯಾಸರಾಯರೆಲ್ಲರನ್ನೂ ಸಮಾಧಾನ ಮಾಡಿದ್ದಾರೆ. ಸಮಾಧಾನ ಮಾಡಿ ಆ ಕಾಲದಲ್ಲಿ ಹೇಳ್ತಾರೆ, ಕನಕ ಹೇಳಿದ್ರಲ್ಲಿ ಏನು ತಪ್ಪಿದೆ? ನಾನು ಹೋದರೆ ಹೋದೇನು ಅಂತ ಅಂದರೆ, ನಾನು ಅಂತನ್ನುವುದು ಪ್ರಥಮ ಪುರುಷ ವಾಚಕವಾದದ್ದು. ಅದು ಅದನ್ನೇ ವನ್ನಾಗಿ ಮಾಡಿದರೆ ನಾನು ಅಂದರೆ ಅಹಂಕಾರ. ಎಲ್ಲಿ ತನಕ ನಾನು ಅಂತನೂ ಅಹಂಕಾರ ಇದೆ, ಅಲ್ಲಿಯವರೆಗೂ ಈ ಶರೀರದ ಮೇಲಿನ ಮೋಹ ಹೋಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅಹಂಕಾರ ಹೋದರೆ ನಾನು ಕೂಡ ಹೋಗ್ತೇನೆ, ಅದೇ ಅಹಂಕಾರ ಹೋದರೆ ಪರಮಾತ್ಮ ಒಲಿತಾನೆ ಮೋಕ್ಷ ಕೊಡ್ತಾನೆ ಅಂತಕೊಂಡು ಶಾಸ್ತ್ರ ಇದೆ. ಆದ್ದರಿಂದಾಗಿ
ಕನಕಪ್ಪ ಬಹಳ ಸರಿಯಾಗಿ ಹೇಳಿದ್ದಾನೆ, ಏನು ತಪ್ಪಿಲ್ಲ ಅಂತ ತಿಳ್ಕೊಂಡಂತೆ. ಮತ್ತೊಬ್ಬರಾಗಿದ್ದರೆ, ನಮ್ಮಂಥವರಾಗಿದ್ದರೆ ಸೊಕ್ಕೆ ನಾವು ಹೋಗಿ ಅಂತಕೊಂಡು ಕರಿತಿದ್ವಿ. ಆದರೆ ಅವನ ಅಂತರ್ಯವನ್ನು ಅರ್ಥ ಮಾಡಿಕೊಂಡಿದ್ದಾರೆ ವ್ಯಾಸರಾಯ. ಹೀಗೆ ಪುರಂದರದಾಸರು ಕನಕದಾಸರ ಮೇಲೆ ಪರಮಾನುಗ್ರಹವನ್ನು ಮಾಡಿದಾಗ ಅವರಿಂದ ಬಂದ ಸಾಹಿತ್ಯವೇ ದಾಸ ಸಾಹಿತ್ಯದ ಸುವರ್ಣ ಯುಗ ಅಂತ ತಿಳ್ಕೊಂಡು ಅಂತ ಹೇಳಿ ಕರೆಸಿಕೊಳ್ತಾರೆ. ತಮ್ಮ ಶಿಷ್ಯನ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯ ಅದ್ಭುತ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಇವರ ಚರಿತ್ರೆಯಲ್ಲಿ ಒಂದು ಕಡೆ ಉಲ್ಲೇಖ ಬರ್ತದೆ. ಸೋಮನಾಥ ಕವಿ ಅಂತ ಅನ್ನೋದನ್ನು ಇವರ ಮೇಲೆ ಚಂಪು ಗ್ರಂಥವನ್ನು ಬರೆದಿದ್ದಾರೆ. ಚಂಪು ಅಂದರೆ ಈಗಿನ ಕಾಲಕ್ಕೆ ಅರ್ಥ ಆಗೋದಿಲ್ಲ. ಚಂಪು ಅಂದರೆ ಗದ್ಯ ಪದ್ಯಾತ್ಮಕವಾದಂಥ ಗ್ರಂಥಕ್ಕೆ ಚಂಪು ಅಂತ ಕರೀತಾರೆ. ಆ ಗ್ರಂಥದಲ್ಲಿ ಬರ್ತದೆ, ಆಶ್ರಮಕ್ಕೆ ಕೃಷ್ಣದೇವರಾಯನ ರಾಜ್ಯಸಭೆಗೆ ಒಬ್ಬ ವೈಣಿಕ ಬಂದಂತೆ, ನನ್ನ ಸಮಾನ ವೀಣೆ ಬಾರಿಸೋರು ಯಾರೂ ಇಲ್ಲ ಅಂತ ತಿಳ್ಕೊಂಡು. ಸ್ವತಃ ವ್ಯಾಸರಾಯರೇ ತಾವು ವೀಣೆಯನ್ನು ಬಾರಿಸಿ ಆ ವಿಜಯರಾಜನಿಗೆ ವಿಶೇಷವಾಗಿರ್ತಕ್ಕಂತಹ ಜಯವನ್ನು ತಂದುಕೊಟ್ಟಿದ್ದಾರೆ. ಆಮೇಲೆ ಕೊನೆಗೆ ಕೃಷ್ಣನ ಸಂದರ್ಶನಕ್ಕೆ ಉಡುಪಿಗೆ ಬಂದಿದ್ದಾರೆ. ಉಡುಪಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅವರನ್ನು ಸ್ವಾಗತ ಮಾಡಲಾಗಿದೆ. ಶ್ರೀಕೃಷ್ಣನನ್ನು ನೋಡಿ ತಾವು ಧನ್ಯರಾಗಿದ್ದೇವೆ ಅಂತೇಳಿ ಅಲ್ಲಿ ಸ್ವಲ್ಪ ದಿವಸ ಪಥಪ್ರಚಾರವನ್ನು ಮಾಡಿದ್ದಾರೆ. ಆನಂತರ 120 ವರ್ಷ ಸಾರ್ಥಕವಾದ ಬಾಳನ್ನು ಮಾಡಿದ ಮೇಲೆ ಉಡುಪಿಯಿಂದ ಬಂದ ಮೇಲೆ ನವವೃಂದಾವನಕ್ಕೆ ಬಂದಿದ್ದಾರೆ. ಇನ್ನು ನನ್ನ ಈ ಜೀವನದ ಭಗವಂತನ ಸೇವೆ ಸಮರ್ಪಿತವಾಯಿತು ಅಂತ ತಿಳ್ಕೊಂಡಂತೇಳಿ ಕೊನೆಗೆ ಫಾಲ್ಗುಣ ಶುದ್ಧ ಚತುರ್ಥಿ ದಿನ, ಕೃಷ್ಣ ಪಕ್ಷ ಚತುರ್ಥಿ ದಿನ, ಕೃಷ್ಣದೇವರಾಯನ ಶಿಲ್ಪಗಳು ಕಟ್ಟಿದ ಅತಿ ಸುಂದರವಾಗಿರ್ತಕ್ಕಂಥ ಸಿಂಹಾಸನದಲ್ಲಿ ವ್ಯಾಸರಾಯರು ಪ್ರವೇಶ ಮಾಡಿದ್ದಾರೆ. ಇವತ್ತಿಗೂ ನವವೃಂದಾವನದಲ್ಲಿ ವ್ಯಾಸರಾಯರ ಅದ್ಭುತವಾದಂಥ ವೃಂದಾವನ ಇವತ್ತಿಗೂ ಕಾಣಬಹುದು. ಕೆಲವು ವರ್ಷಗಳ ಹಿಂದೆ ಯಾರೋ ಕುವೈಕೆಗಳು ಹಣ ಇದೆ ಅಂತಕೊಂಡಂತೆ ಅದನ್ನೆಲ್ಲ ಬೀಳಿಸಿ ಪುಡಿ ಪುಡಿ ಮಾಡಿದರು. ಮತ್ತೆ ಪುನಃ ನಿರ್ಮಾಣವನ್ನು ಮಾಡಿ ಮೊದಲಿನಂತೆ ಸುಂದರವಾಗಿ ಕಾಣುವಂತೆ ಇಂದಿನ ಶಿಲ್ಪಗಳೆಲ್ಲ ಅಲ್ಲಿ ನಿಂತುಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಇಂಥ ವ್ಯಾಸರಾಯರು ಪಾಂಡಿತ್ಯದ ಕ್ಷೇತ್ರದಲ್ಲಿ, ಧರ್ಮ ಪ್ರಚಾರದ ಕ್ಷೇತ್ರದಲ್ಲಿ, ರಾಜ್ಯವನ್ನು ಆಳುವ ಕ್ಷೇತ್ರದಲ್ಲಿ, ಸಜ್ಜನರನ್ನು ಸಂರಕ್ಷಣೆ ಮಾಡುವ ಕ್ಷೇತ್ರದಲ್ಲಿ, ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಒಂದೇ ಎರಡು ಸಾವಿರಾರು ಮುಖದಿಂದ ಸಮಾಜವನ್ನು ಉದ್ಧಾರ ಮಾಡಿರ್ತಕ್ಕಂಥ ಮಹಾನುಭಾವರು ವ್ಯಾಸರಾಯರು. ಇಂಥ ವ್ಯಾಸರಾಯರನ್ನು ನೆನೆಸುವ ಯೋಗ ನಮಗೆ ಸಿಗ್ತಲ್ಲ ಅಂತ ತಿಳ್ಕೊಂಡು ಅಂತೇಳಿ ನಾವು ಸಂತೋಷವನ್ನು ಪಡ್ತಾ, ಇಂಥ ವ್ಯಾಸರಾಯರು ಯಾವಾಗಲೂ ನಮಗೆ ಉದ್ಧಾರಕರಾಗಲಿ. ಅರ್ಥ್ಯಕಲ್ಪಿತಕಲ್ಪೋಯಂ ಪ್ರತ್ಯರ್ಥ್ಯ ಗಜಕೆ ಹೆಸರೇ ಗುರುಭಾವೆಂಬೆಂಜೆ ಅಂತ ಭಾತೇಶ್ವರಿ ಜಯತೀರ್ಥ ಭಾಗ ಅಂತಕೊಂಡಂತ ಹೇಳಿದಂತೆ ಇವರ ವೈಶಿಷ್ಟ್ಯವೂ ಕೂಡ ಅದೇ ರೀತಿಯಾಗಿದೆ. ಅರ್ಥಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೆ ಹೆಸರೇ, ಬೇಡಿದವರಿಗೆ ಅವರ ಇಚ್ಛೆಯನ್ನು ಪೂರೈಸುವ ಕಲ್ಪವೃಕ್ಷ ಇವರು. ಪ್ರತಿವಾದಿಗಳಿಗೆ ಸಿಂಹದಂತೆ ಅತ್ಯಂತ ಭೀಕರರು ಇವರು. ವ್ಯಾಸರಾಜ ಗುರುವನ್ನು ಒಂದೇ. ಇಂಥ ವ್ಯಾಸರಾಜರನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಅವರ ಶಿಷ್ಯರು ಅವರು ವೃಂದಾವನಸ್ಥರಾಗುವಾಗ ಅವರ ಚರಮ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಇಂತಹ ವ್ಯಾಸರಾಯರ
2 ದಿನಗಳ ಯಾತ್ರೆಯ ಸಂಕ್ಷಿಪ್ತವಾದ ವಿವರಣೆಯನ್ನು ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡಿದ್ದೇವೆ. ನಿಮಗೂ ಕೂಡ 3 ಜನರ ಮಹಾನುಭಾವರ ಚರಿತ್ರೆ ಸೇರಿಸಿ ನಿಮಗೆ ಮನಸ್ಸಿನಾಗೆ ಅನುಕೂಲವಾಗಿರಬಹುದು. ಅಂಥ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿದ ಇಂಥ ವ್ಯಾಸರಾಯರಿಗೆ ನಾವು ಏನು ಕೊಡಲಿಕ್ಕಾಗ್ತದೆ? ನಮ ಉಕ್ತಿಂ ವಿಧೇಮ ಅಂತೇಳಿ ನಮ್ಮ ಸಾಷ್ಟಾಂಗ ಭಕ್ತಿಪೂರ್ವಕ ನಮಸ್ಕಾರ, ನಿಮ್ಮ ಜ್ಞಾನದ ಒಂದು ಅಂಶವಾದರೂ ನಮಗೆ ಸಿಗುವಂತೆ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ವ್ಯಾಸತೀರ್ಥರು ತಮ್ಮ ವೃಂದಾವನದಲ್ಲಿತ್ತು. ಉಳಿದ ಕಡೆಯಲ್ಲಿ ನಡೆದಿರ್ತಕ್ಕಂಥ ಇವತ್ತಿನ ವಾದವಿವಾದಕ್ಕೆ ಅವರು ಅನುಗ್ರಹದಿಂದ ಅದನ್ನು ದೂರ ಮಾಡ್ತಾ ಇದ್ದಾರೆ. ಇಂಥ ಅದ್ಭುತವಾದಂಥ ಒಂದು ಚರಿತ್ರೆ ವ್ಯಾಸರಾಯರು. ಇಂಥ ವ್ಯಾಸರಾಯರ ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತಾ, ಆ ವ್ಯಾಸರಾಯರನ್ನು ಇನ್ನೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ. ಅರ್ಥಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರು ಭೂಯಾದ ಸ್ಮೃತಿಷ್ಠಾರ್ಸಿದ್ಧೆ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.